ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಲಾಕ್ಸ್. ಸೊ ನಾನು ಇವತ್ತು ರಿಂಗ್ ಲೈಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ತೊಗೊಂಡಿರೋ ರಿಂಗ್ ಲೈಟ್ ಸೈಜು 10 ಇಂಚ್ ಇದೆ. ಸೊ ಡಿಫ್ರೆಂಟ್ ಸೈಜಸ್ ಅವೈಲೇಬಲ್ ಇದೆ. ನಿಮಗೆ 10 ಇಂಚ್ ಸಿಗುತ್ತೆ, 13 ಇಂಚ್ ಸಿಗುತ್ತೆ, 15 ಆ್ಯಂಡ್ 18 ಇಂಚಸ್ ಕೂಡ ಸಿಗುತ್ತೆ. ಸೊ ನಾನು ತೊಗೊಂಡಿರೋದು ರಿವ್ಯೂ ಮಾಡ್ತಾ ಇರೋದು ಇವತ್ತು 10 ಇಂಚಸ್ಸು. ಸೊ ಅಲಾಂಗ್ ವಿತ್ ರಿಂಗ್ ಲೈಟ್ ನಿಮಗೆ ಸ್ಟ್ಯಾಂಡ್ ಕೂಡ ಬರುತ್ತೆ. ಸೊ ಸ್ಟ್ಯಾಂಡ್ ತುಂಬ ಲಾಂಗ್ ಆಗಿದೆ. ಸೊ ನಮಗೆ ಯಾವ ಲೆಂತಿಗೆ ಬೇಕು ಆ ಲೆಂತ್ಗೆ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಇದರಲ್ಲಿ ಒಂದು ರಿಂಗ್ ಲೈಟ್ ಇರುತ್ತೆ, ಒಂದು ಸ್ಟ್ಯಾಂಡ್ ಇರುತ್ತೆ. ಸೊ ಇದನ್ನು ಹೇಗೆ ಕನೆಕ್ಟ್ ಮಾಡೋದು, ಹೇಗೆ ರಿಂಗ್ ಲೈಟ್ ಆಪ್ರೇಟ್ ಮಾಡೋದು ನಾನು ಹೇಳ್ತೇನೆ. ಸೊ ನಿಮಗೆ ಇದು ಸ್ಟ್ಯಾಂಡ್ ಜೊತೆಲಿ ಒಂದು ಕ್ಲ್ಯಾಂಪ್ ಕೂಡ ಇದೆ, ಅದು ಹೋಲ್ಡರು, ಮೊಬೈಲ್ ಹೋಲ್ಡರು. ಸೊ ನೀವು ರಿಂಗ್ ಲೈಟ್ ಯೂಸ್ ಮಾಡ್ತಾ ಇದ್ದಾಗ ಅದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ರಿಂಗ್ ಲೈಟ್ಗೆ ಹೆಂಗೆ ಕನೆಕ್ಟ್ ಮಾಡೋದು ಅಂತ ಹೇಳ್ತೇನೆ. ಸೊ ಅಲ್ಲಿ ಹೋಲ್ ಕಾಣಿಸುತ್ತಲ್ಲ, ಆ ಹೋಲಲ್ಲಿ ನೀವು ಈ ಹೋಲ್ಡರ್ನ ಟೈಟಾಗಿ ಕ್ಲಿಪ್ ಮಾಡಬೇಕು. ಸೊ ಕ್ಲಿಪ್ ಮಾಡಿದಾಗ ಅದು ಕನೆಕ್ಟ್ ಆಗುತ್ತೆ. ಸೊ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, 360 ಡಿಗ್ರಿ ರೊಟೇಷನ್ ಮಾಡ್ಕೊಬೋದು ನಾವು. ಟಾಪು, ಡೌನು, ಸೈಡು, ಯಾವ ಆ್ಯಂಗಲಲ್ಲಿ ಬೇಕು, ರೈಟು ಲೆಫ್ಟು, ಟೋಟಲ್ 360 ಡಿಗ್ರಿ ರೊಟೇಷನ್ ಆಗುತ್ತೆ. ಆ ಮಧ್ಯ ಬಾಲ್ ಇರೋದು ತುಂಬ ಸರ್ಕ್ಯುಲೇಟಿಂಗ್ ಇದೆ. ಸೊ ಆಲ್ 360 ಡಿಗ್ರಿ ಟಾಪ್ ಟು ಬಾಟಮ್, ಲೆಫ್ಟ್ ರೈಟ್ ಆಲ್ ಸೈಡ್ ಕವರ್ ಆಗುತ್ತೆ. ಸೊ ನೀವು ಒನ್ಸ್ ರೊಟೇಷನ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ಟೈಟಾಗಿ ಕ್ಲ್ಯಾಂಪ್ ಮಾಡ್ಕೊಳ್ಳಿ, ಸೊ ದಟ್ ಅದು ಶೇಕ್ ಆಗೋಲ್ಲ. ಯಾವ ಪೊಸಿಷನಲ್ಲಿ ಇಟ್ಟಿರ್ತೀರ ಅದೇ ಪೊಸಿಷನಲ್ಲಿ ಕ್ಲ್ಯಾಂಪ್ ಆಗುತ್ತೆ. ಆ್ಯಂಡ್ ಇಲ್ಲಿ ತೋರಿಸ್ತಾ ಇದನ್ನಲ್ಲ, ಇದನ್ನು ಕೇರ್ಫುಲ್ಲಾಗಿ ನೋಡ್ಕೊಬೇಕು ನೀವು. ಕ್ಲ್ಯಾಂಪ್ ಟೈಟ್ ಮಾಡೋವಾಗ ಅದು ಬಿದ್ದೋಗ್ಬಿಡುತ್ತೆ, ಲೂಸ್ ಇರುತ್ತೆ ಅದು. ಸೊ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಟೈಟ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟು ಇದು ಮೊಬೈಲ್ ಕನೆಕ್ಟ್ ಮಾಡೋದಕ್ಕೆ. ಸೊ ನಾವು ಮೊಬೈಲ್ ಸೆಂಟರಲ್ಲಿ ಪ್ಲೇಸ್ ಮಾಡಬೇಕಲ್ಲ, ಸೊ ಅದನ್ನು ಕನೆಕ್ಟ್ ಮಾಡೋದಕ್ಕೆ ಒಂದು ವಯರ್ ಟೈಪ್ ಇದೆ. ಇದು ಸ್ಟ್ರೆಚಬಲ್ ಇದೆ ವಯರು, ಮತ್ತು ತುಂಬ ಸ್ಟ್ರಾಂಗ್ ಕೂಡ ಇದೆ. ಸೊ ಅದನ್ನು ಅಲ್ಲಿ ಪ್ಲೇಸ್ ಕೊಟ್ಟಿದ್ದಾರಲ್ಲ, ಆ ಪ್ಲೇಸಲ್ಲಿ ಕರೆಕ್ಟಾಗಿ ನಾಟ್ ಮಾಡಬೇಕು ನಾವು. ಸೊ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೊ ಹಂಗೆ ಕರೆಕ್ಟಾಗಿ ಫಿಕ್ಸ್ ಮಾಡಿದ್ರೆ ಟೈಟಾಗಿ ಕೂರುತ್ತೆ. ಆ್ಯಂಡ್ ಇದು ಸ್ಟ್ರೆಚಬಲ್ ಇದೆ. ಓಕೆ, ತುಂಬ ಸ್ಟ್ರೆಚಬಲ್ ಇದೆ ಇದು. ಸೊ ನೆಕ್ಸ್ಟ್ ಈಗ ಮೊಬೈಲ್ ಹೋಲ್ಡರ್ನ ನಾವು ಪ್ಲೇಸ್ ಮಾಡೋದಕ್ಕೆ, ಮೊಬೈಲ್ನ ಹೋಲ್ಡರಲ್ಲಿ ಪ್ಲೇಸ್ ಮಾಡೋದಕ್ಕೆ ಕ್ಲ್ಯಾಂಪ್ ಫಿಕ್ಸ್ ಮಾಡೋಣ. ಅಲ್ಲಿ ಇದು ಕೊಟ್ಟಿರ್ತಾರೆ ಕ್ಲಿಪ್ ಕ್ಲೋಸಿಂಗ್ ಥರ, ಅದನ್ನು ತೆಗೆದುಬಿಟ್ಟು ಸೈಡಲ್ಲಿ ಇಟ್ಬಿಡಿ, ದಟ್ ಈಸ್ ಆಫ್ ನೋ ಯೂಸ್. ಸೊ ಈಗ ಅಲ್ಲಿ ಸರ್ಕಲ್ ಬಾಲ್ ಥರ ಇರೋದ್ರಲ್ಲಿ ಈ ಕ್ಲ್ಯಾಂಪ್ ತೊಗೊಂಡು ಪ್ಲೇಸ್ ಮಾಡಬೇಕು ನಾವು. ನೋಡಿ ಹಿಂಗೆ ಪ್ಲೇಸ್ ಮಾಡಿದೆ ಅಲ್ಲ, ಹಿಂಗೆ ಪ್ಲೇಸ್ ಮಾಡಿದ್ರೆ ಇದು ಕೂಡ ನಿಮಗೆ ಕಂಪ್ಲೀಟ್ 360 ಡಿಗ್ರಿ ಟಾಪ್ ಬಾಟಮ್ ಲೆಫ್ಟ್ ರೈಟ್ ಯಾವ ಹ್ಯಾಂಗಲಲ್ಲಿ ಬೇಕಾದರೆ ನೀವು ಹ್ಯಾಂಗಲಲ್ಲಿ ಪ್ಲೇಸ್ ಮಾಡ್ಕೊಬೋದು. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು 4 ಬಟನ್ಸ್ ಇರುತ್ತೆ ನಿಮಗೆ. ಆನು, ಆಫು ಒಂದೇ ಇರುತ್ತೆ. ಆಮೇಲೆ 3 ಟೈಪ್ಸ್ ಆಫ್ ಡಿಫ್ರೆಂಟ್ ಲೈಟ್ಸ್ ಬರುತ್ತೆ ನಮಗೆ. ಸೊ ಟೋಟಲ್ 4 ಆಪ್ರೇಟಿಂಗ್ ಬಟನ್ಸ್ ಇರುತ್ತೆ. ಸೊ ಇದು ಚಾರ್ಜಿಂಗು. ಇನ್ ದ ಸೆನ್ಸ್ ಇದನ್ನು ನೀವು ಪ್ಲಗ್ ಮಾಡಿದ್ರೇ ಸ್ವಿಚ್ಗೆ ರಿಂಗ್ ಲೈಟ್ ವರ್ಕ್ ಆಗುತ್ತೆ. ಸೊ ಇಲ್ಲಿ ಸ್ಟ್ಯಾಂಡ್ ಯೂಸ್ ಮಾಡೋದು ಹೇಳ್ತಾ ಇದ್ದೀನಿ ನಾನು. ಟಾಪ್ ಪೋರ್ಷನ್ ನಿಮಗೆ ಹೈಟ್ ಅಡ್ಜಸ್ಟ್ ಮಾಡ್ಕೊಬೇಕಂದ್ರೆ ಸ್ಕ್ರೂ ಇದೆ, ಸ್ಕ್ರೂನ ಲೂಸ್ ಮಾಡಿ ಯಾವ ಪೊಸಿಷನ್ ಬೇಕೋ ಇಟ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಸೊ ಈಗ ನಾನು ಆನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಲೈಟ್. ಸೊ ಈಗ ನಾನು 3 ಟೈಪ್ಸ್ ಆನ್ ಮಾಡಿದ್ದೀನಿ. ಅಲ್ಲಿ ಆಪ್ಷನ್ ನಾನು ಹೇಳಿದೆ ಅಲ್ವಾ, 1 2 3 ಆಪ್ಷನ್ ಇರುತ್ತೆ. ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ನೀವು ಲೈಟು ಆನ್ ಮಾಡ್ಕೊಬೋದು. ಸೊ ಈಗ ಅದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತಂದರೆ, ಸ್ಟ್ಯಾಂಡಲ್ಲಿ ಒಂದು ಸ್ಕ್ರೂ ಇರುತ್ತೆ, ಆ ಸ್ಕ್ರೂ ತೆಗೆದಿಟ್ಬಿಡಿ. ಅಗೇನ್ ಇಟ್ ಈಸ್ ಆಫ್ ನೋ ಯೂಸ್. ಸೊ ಅದನ್ನು ತೆಗೆದಿಟ್ಮೇಲೆ ನಿಮ್ಗೆ ಅಲ್ಲೊಂದು ಸ್ಕ್ರೂ ಕಾಣಿಸುತ್ತೆ. ಸೊ ಆ ಸ್ಕ್ರೂಗೆ ರಿಂಗ್ ಲೈಟನ್ನು ತೊಗೊಂಡು ಕರೆಕ್ಟಾಗಿ ಪ್ಲೇಸ್ ಮಾಡಿ ಟೈಟನ್ ಮಾಡಿ. ಬಿಕಾಸ್ ಅಗೇನ್ ನೀವು ಲೂಸ್ ಮಾಡಿದ್ರೆ ಅದು ಬಿದ್ದೋಗೋ ಚಾನ್ಸಸ್ ಇದೆ. ಸೊ ಕರೆಕ್ಟಾಗಿ ಟೈಟಾಗಿ ಪ್ಲೇಸ್ ಮಾಡಿ. ಆಗಿದ್ದಾದ್ಮೇಲೆ ಮಧ್ಯ ಇದೆ ಅಲ್ಲ ಸ್ಟ್ರೆಚಬಲ್ಲು. ಸೊ ಇಲ್ಲಿ ನೀವು ಫೋನ್ನ ಪ್ಲೇಸ್ ಮಾಡ್ತೀರಾ, ವರ್ಟಿಕಲ್ ಹಾರಿಸಾಂಟಲ್ ಹೆಂಗೆ ಬೇಕೋ ಪ್ಲೇಸ್ ಮಾಡಿ ನೀವು ಲೈಟ್ನ ಕೂಡ 360 ತಿರುಗಿಸ್ಕೊಬೋದು. ಮಧ್ಯ ಇರೋ ಮೊಬೈಲ್ ಹೋಲ್ಡರ್ ಕೂಡ 360 ತಿರುಗಿಸ್ಕೊಬೋದು. ಸೊ ಹಿಂಗೆ ನೀವೇನಾದ್ರು ಕುಕ್ಕಿಂಗ್ ಮಾಡ್ತಾಯಿದ್ರೆ ರಿಂಗ್ ಲೈಟ್ನ ಟಾಪಲ್ಲಿ ಬೆಂಡ್ ಮಾಡಿದ್ರೆ ಲೈಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನೀವು ಲೈಟಲ್ಲಿ ನೋಡ್ತಾ ಇರ್ಬೋದು, ನೈಟಲ್ಲಿ ಲೈಟ್ ತುಂಬ ಚೆನ್ನಾಗಿ ಎಷ್ಟು ಕಾಣಿಸ್ತಾ ಇದೆ, ಅದು ಬ್ರೈಟ್ನೆಸ್ಸು ಅಂತ ನೋಡ್ಬೋದು. 3 ಟೈಪ್ಸ್ ಇದೆ. ಸೊ ಇದು ಲಾಸ್ಟ್ಲಿ, ಇದು ನೀವು ರಿಂಗ್ ಲೈಟ್ ಬೇಡ, ಬರೀ ಹೋಲ್ಡರೇ ಯೂಸ್ ಮಾಡ್ತೀರಾ ಅಂದರೆ ಇದನ್ನು ಪ್ಲೇಸ್ ಮಾಡಿದ್ರೆ ಮೊಬೈಲ್ಗೆ ಯೂಸ್ ಮಾಡ್ಕೊಬೋದು ವಿತೌಟ್ ರಿಂಗ್ ಲೈಟ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಬಾಯ್.